ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಕಳೆದ ಸಂಚಿಕೆಯಲ್ಲಿ ನೀವು ಚಿಕ್ಕಮಗಳೂರಿನ ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳ ಬಗ್ಗೆ ಮಾಹಿತಿ ಪಡೆದಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ವನ್ಯಜೀವಿಗಳು ಮತ್ತು ಆಕರ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ಚಿಕ್ಕಮಗಳೂರಿನಲ್ಲಿ ನೋಡಲೇಬೇಕಾದ ಆಕರ್ಷಣೀಯ ಸ್ಥಳಗಳೆಂದರೆ ಕಾಫಿ ಮ್ಯೂಸಿಯಂ, ಸಿರಿ ಕಾಫಿ, ಸಿದ್ಧಾರ್ಥವನ, ಸಂಜೀವಿನಿ ವನ, ಶಿಲೋದ್ಯಾನವನ, ಮಹಾತ್ಮ ಗಾಂಧಿ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕೆಮ್ಮಣ್ಣುಗುಂಡಿ ಬೊಟಾನಿಕಲ್ ಪಾರ್ಕ್, ಮುತ್ತೋಡಿ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶ, ಮತ್ತಾವರ ಅರಣ್ಯ ಪ್ರದೇಶ. ಕಾಫಿ ಮ್ಯೂಸಿಯಂ. ಈ ಕಾಫಿ ಸಂಗ್ರಹಾಲಯವು ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿದ್ದು ಕಾಫಿ ಪ್ರಿಯರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಇಲ್ಲಿ ವಿವಿಧ ಬಗೆಯ ಕಾಫಿ ಬೀಜಗಳು, ಕಾಫಿಯ ಕಪ್ಗಳಿಂದ ಹಿಡಿದು ಪುರಾತನ ಕಾಫಿ ಗ್ರೈಂಡರ್ಗಳು, ರೋಸ್ಟರ್ಗಳು ಸೇರಿದಂತೆ ಕಾಫಿ ಬೆಳೆಗೆ ಸಂಬಂಧಪಟ್ಟ ಉಪಕರಣಗಳ ಪ್ರದರ್ಶನಗಳನ್ನು ಕಾಣಬಹುದಾಗಿದೆ. ಈ ಸಂಗ್ರಹಾಲಯವು ಪ್ರತಿದಿನ ಬೆಳಗ್ಗೆ 10 ರಿಂದ 7 ತೆರೆದಿದ್ದು ಪ್ರವೇಶ ಶುಲ್ಕವೂ ಇದೆ. ಕಾಫಿ ಬೆಳೆಯ ಬಗ್ಗೆ ಆಸಕ್ತಿ ಹೊಂದಿದವರು ಈ ಸಂಗ್ರಹಾಲಯಕ್ಕೆ ಭೇಟಿ ನೀಡುವುದರಿಂದ ಬೆಳೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆಯಬಹುದು ಮತ್ತು ತಾಜಾ ಕಾಫಿ ಬೀಜದ ಸುವಾಸನೆಯೊಂದಿಗೆ ಕಾಫಿಯ ರುಚಿಯನ್ನು ಸವಿಯಬಹುದು. ಸಿರಿ ಕಾಫಿ. ಸಿರಿ ಕಾಫಿಯು ಚಿಕ್ಕಮಗಳೂರಿನಿಂದ ಕೇವಲ 4 ರಿಂದ 5 ಕಿಲೋಮೀಟರ್ ದೂರವಿದ್ದು ಅರಿಶಿನಗುಪ್ಪೆ ಎಂಬ ಗ್ರಾಮದ ಹತ್ತಿರವಿದೆ. ಇದು ಒಂದು ಹೋಟೆಲ್ ಆಗಿದ್ದು ಹೋಟೆಲ್ನ ಮುಂದೆ ಇರುವ ಪ್ರತಿಮೆಯಿಂದ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಈ ಪ್ರತಿಮೆಯನ್ನು ತುಂಬಾ ಸೊಗಸಾಗಿ ಚಿತ್ರಿಸಿದ್ದು ಈ ಪ್ರತಿಮೆಯು ಚಿಕ್ಕಮಗಳೂರನ್ನು ಸೂಚಿಸುವ ಒಂದು ಹೆಣ್ಣನ್ನು ಹೋಲುತ್ತದೆ. ಪ್ರಕೃತಿಯ ಮಡಿಲಲ್ಲಿ ಗಿಡ, ಹೂ, ಬಳ್ಳಿಗಳಿಂದ ರೂಪುಗೊಂಡು ನಿಸರ್ಗ ದೇವತೆಗೆ ಮೈತಳಿದಂತೆ ಭಾಸವಾಗುತ್ತದೆ. ಈ ಹೋಟೆಲ್ನಲ್ಲಿ ರುಚಿಕರವಾದ ಕಾಫಿ ಲಭ್ಯವಿದ್ದು ಕಾಫಿ ಪ್ರಿಯರಿಗೆ ಉತ್ತಮ ಸ್ಥಳವಾಗಿದೆ. ಸಿದ್ಧಾರ್ಥ ವನ. ಈ ವನವು ಕಾಫಿ ಡೇನ ಸಂಸ್ಥಾಪಕ ದಿವಂಗತ ಸಿದ್ಧಾರ್ಥ ಅವರ ನೆನಪಿಗಾಗಿ ನಿರ್ಮಿಸಿದ ವನವಾಗಿದೆ. ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಹೆದ್ದಾರಿಯಲ್ಲಿ ಕಂಡುಬರುವ ಈ ಜಾಗವು ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಈ ಜಾಗವು ಅತಿಯಾದ ಶಾಂತಿಯಿಂದ ಕೂಡಿದ್ದು ಇಲ್ಲಿ ಸಿದ್ಧಾರ್ಥ ಅವರ ಪ್ರತಿಮೆ ಇದೆ. ಈ ಪ್ರತಿಮೆಯ ಕೆಳಭಾಗದಲ್ಲಿ ತಪೋವನವಿದ್ದು ನಾವು ಕೂಡ ಇಲ್ಲಿ ಕೂತು ಕೆಲ ಸಮಯದಷ್ಟು ಧ್ಯಾನ ಮಾಡಬಹುದು. ಈ ವನದಲ್ಲಿ ಒಂದು ಚಿಕ್ಕ ಕಾಫಿ ಶಾಪ್ ಇದ್ದು ನಮ್ಮ ಕಣ್ಮುಂದೆಯೇ ಕಾಫಿ ಬೀಜವನ್ನು ಪುಡಿ ಮಾಡಿ ರುಚಿಕರವಾದ ಕಾಫಿ ಮಾಡಿ ಕೊಡುತ್ತಾರೆ. ಇಲ್ಲಿನ ಚಳಿಗೆ ಬಿಸಿ ಬಿಸಿಯಾದ ತಾಜಾ ಕಾಫಿಯನ್ನು ಸವಿಯುತ್ತಿದ್ದರೆ ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ. ಸಂಜೀವಿನಿ ವನ. ಈ ವನವು ಗಿಡಮೂಲಿಕೆಗಳಿಂದ ಕೂಡಿದ ತೋಟವಾಗಿದ್ದು 35 ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಈ ವನದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಔಷಧೀಯ ಗುಣಗಳುಳ್ಳ ಗಿಡಗಳಿವೆ. ಈ ವನವನ್ನು 1990ರಲ್ಲಿ ಸ್ಥಾಪಿಸಲಾಗಿದ್ದು ಇದರ ಮೂಲ ಉದ್ದೇಶ ಗಿಡಮೂಲಿಕೆಗಳಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ನೀಡುವುದು. ಈ ವನವು ಚಿಕ್ಕಮಗಳೂರು ಮೂಡಿಗೆರೆ ಮಾರ್ಗದಲ್ಲಿದ್ದು ಚಿಕ್ಕಮಗಳೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದು ಗಿಡಕ್ಕೆ 50 ರುಗಳಿಂದ ಪ್ರಾರಂಭವಾಗಿದ್ದು ಬಗೆ ಬಗೆಯ ಆಯುರ್ವೇದಕ್ಕೆ ಸಂಬಂಧಿಸಿದ ಗಿಡಗಳನ್ನು ಕಾಣಬಹುದಾಗಿದೆ. ಶಿಲೋದ್ಯಾನವನ. ಚಿಕ್ಕಮಗಳೂರಿನಲ್ಲಿ ನೋಡಲೇಬೇಕಾದ ಮತ್ತೊಂದು ಸ್ಥಳವೆಂದರೆ ಅದೇ ಶಿಲೋದ್ಯಾನವನ. ಈ ವನವು ಕೆಮ್ಮಣ್ಣುಗುಂಡಿಯಲ್ಲಿದ್ದು ಪ್ರಕೃತಿ ಸೌಂದರ್ಯದ ಮಧ್ಯೆ ವಿಶೇಷವಾಗಿ ಪ್ರವಾಸಿಗರನ್ನು ಆಕರ್ಷಿಸಿದೆ. ಈ ವನದ ಪ್ರಮುಖ ಆಕರ್ಷಣೆ ಎಂದರೆ ಬಂಡೆಗಳಿಂದ ಕೆತ್ತಿದ ಸುಂದರವಾದ ಮಾರ್ಗಗಳು. ಈ ಉದ್ಯಾನವನವು ಕೈಯಿಂದ ಮಾಡಿದ ಭಿತ್ತಿಚಿತ್ರಗಳು ಮತ್ತು ವಿಲಕ್ಷಣ ಸಸ್ಯದ ಆರ್ಕೇಡ್ ಮನೆಯಿಂದ ಕೂಡಿದೆ. ಈ ವನದಲ್ಲಿ ಬಗೆ ಬಗೆಯ ಹೂವಿನ ಗಿಡಗಳನ್ನು ಮತ್ತು ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲುಗಾವಲು ಸಹವಿದ್ದು ಸೌಂದರ್ಯದ ಗಣಿಯಂತೆ ಕಂಗೊಳಿಸುತ್ತದೆ. ಮಹಾತ್ಮ ಗಾಂಧಿ ಉದ್ಯಾನವನ. ಈ ಉದ್ಯಾನವನವನ್ನು ಮೂಲತಃ ರತ್ನಗಿರಿ ಬೋರೆ ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದು ಇದು ಐತಿಹಾಸಿಕವಾದ ಸ್ಥಳ ಪುರಾಣವನ್ನು ಹೊಂದಿದೆ. ಇದು ಚಿಕ್ಕಮಗಳೂರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಉದ್ಯಾನವನದಲ್ಲಿ ಕೃತಕ ಹರಿಯುವ ನೀರಿನ ವ್ಯವಸ್ಥೆ ಮತ್ತು ಕೃತಕ ರೈಲಿನ ವ್ಯವಸ್ಥೆ ಇದ್ದು ಒಂದು ದಿನದ ಮನರಂಜನೆಗೆ ಸೂಕ್ತವಾದ ಸಮಯವಾಗಿದೆ. ಇಲ್ಲಿ ಮಕ್ಕಳಿಗೆ ವಿವಿಧ ಬಗೆಯ ಆಟದ ಪರಿಕರಗಳಿದ್ದು ಸುಂದರವಾದ ಗಿಡ ಮರಗಳು, ಹಸಿರು ಹುಲ್ಲು, ಬಗೆ ಬಗೆಯ ಹೂಗಳು ಮತ್ತು ಮೀನು ಬಾತುಕೋಳಿಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿನ ಕೃತಕ ಹರಿಯುವ ನೀರಿಗೆ ಲೈಟಿಂಗ್ ವ್ಯವಸ್ಥೆ ಇದ್ದು ಸಂಜೆಯ ಸಮಯದಲ್ಲಿ ಮ್ಯೂಸಿಕಲ್ ಲೈಟಿಂಗ್ ವ್ಯವಸ್ಥೆ ಇದೆ. ಈ ಉದ್ಯಾನವನಕ್ಕೆ ಪ್ರವೇಶ ಶುಲ್ಕವಿದ್ದು ಕೃತಕ ರೈಲಿಗೂ ಶುಲ್ಕವಿರುತ್ತದೆ. ಮುತ್ತೋಡಿ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶ. ಮುತ್ತೋಡಿ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶವು ಭದ್ರಾ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶದ ಒಂದು ಭಾಗವಾಗಿದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈ ಕಾಡಿನಲ್ಲಿ 120 ಪ್ರಭೇದಕ್ಕಿಂತ ಹೆಚ್ಚು ವಿಧದ ಗಿಡಮರಗಳನ್ನು ನೋಡಬಹುದಾಗಿದೆ. ಇಲ್ಲಿ ಹುಲಿಗಳು, ಆನೆಗಳು, ಚಿರತೆ ಸೇರಿದಂತೆ ಹಲವು ಬಗೆಯ ಪ್ರಾಣಿಗಳನ್ನು ನೋಡಬಹುದಾಗಿದೆ.
ಜೊತೆಗೆ 250ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳನ್ನು ಮತ್ತು ವಿವಿಧ ರೀತಿಯ ಸರೀಸೃಪಗಳನ್ನು ಕಾಣಬಹುದಾಗಿದೆ. ಇಲ್ಲಿ ಸಫಾರಿಯ ವ್ಯವಸ್ಥೆ ಇದ್ದು, ಒಬ್ಬರಿಗೆ ಜೀಪ್ನಲ್ಲಿ ಸಫಾರಿ ಮಾಡಲು 600 ರಿಂದ 700 ರುಗಳನ್ನು ನೀಡಬೇಕಾಗುತ್ತದೆ. ಈ ಟಿಕೆಟ್ಗಳನ್ನು ಅರಣ್ಯದ ಚೆಕ್ ಪೋಸ್ಟ್ಗಳಲ್ಲಿ ಪಡೆಯಬೇಕಾಗುತ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ವನವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಸುಮಾರು 600 ಎಕರೆಗಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಕಾಣಬಹುದಾಗಿದೆ. ಈ ವನಕ್ಕೆ ಪ್ರವೇಶ ಶುಲ್ಕವಿದ್ದು ಅಕ್ಟೋಬರ್ ಇಂದ ಮೇ ಸೂಕ್ತವಾದ ಸಮಯವಾಗಿದೆ. ಇದರ ಸುತ್ತಮುತ್ತ ಹಲವು ಜಲಪಾತಗಳಿದ್ದು ನಿಮ್ಮ ಪ್ರವಾಸವನ್ನು ಮತ್ತಷ್ಟು ಉತ್ಸಾಹಗೊಳಿಸುತ್ತದೆ. ಕೆಮ್ಮಣ್ಣಗುಂಡಿ ಬೊಟಾನಿಕಲ್ ಪಾರ್ಕ್. ಕೆಮ್ಮಣ್ಣಗುಂಡಿಯಲ್ಲಿರುವ ಈ ಪಾರ್ಕ್ ಅನ್ನು ಕೃಷ್ಣರಾಜೇಂದ್ರ ಬೊಟಾನಿಕಲ್ ಪಾರ್ಕ್ ಎಂದು ಕೂಡ ಕರೆಯುತ್ತಾರೆ. ಈ ಜಾಗವು ಚಿಕ್ಕಮಗಳೂರಿನ ಲಿಂಗದಳ್ಳಿಯಲ್ಲಿದ್ದು ಸುಮಾರು 250ಕ್ಕಿಂತ ಹೆಚ್ಚು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಸ್ಥಳವು ಚಾರಣಕ್ಕೆ, ಪ್ರಕೃತಿ ಸೌಂದರ್ಯಕ್ಕೆ ಮತ್ತು ಶಾಂತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಈ ಸ್ಥಳವು ಶೈಕ್ಷಣಿಕ, ಸಾಂಸ್ಕೃತಿಕ, ಮನರಂಜನಾ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದೆ. ಇಲ್ಲಿ ಸಸ್ಯಶಾಸ್ತ್ರ ಮತ್ತು ಪರಿಸರದ ಅಧ್ಯಯನದ ಕುರಿತಾದ ವರ್ಕ್ಶಾಪ್ಗಳನ್ನು ಕಾಣಬಹುದಾಗಿದೆ. ಇದಾಗಿತ್ತು ವೀಕ್ಷಕರೇ ಪ್ರವಾಸಿ ತಾಣಗಳ ಕುರಿತಾದ ಪುಟ್ಟ ಮಾಹಿತಿ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ.